ಹಲೋ ಗಾಯ್ಸ್, ನಾವಿವತ್ತು ಗೋವಾ ಬೀಚ್ಗೆ ಹೋಗ್ತಾ ಇದ್ದೀವಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಾವು ಗೋವಾ ಬೀಚ್ಗೆ ಹೋಗ್ತಾ ಇದ್ದೀವಿ. ನಾವಪ್ಪ ನೋಡಿ, ಸೊ ಇವಾಗ ವಾಕೇಬಲ್ ಡಿಸ್ಟೆನ್ಸ್ ಅಂತ ಹೇಳಿದ್ದಾರೆ. ನಮಗೆ ಗೊತ್ತಿಲ್ಲ, ಯಾಕಂದರೆ ಅವ್ರು ಆಟೋನಲ್ಲಿ ಹೋಗ್ಬೋದು ಅಂತಿದ್ರು. ವಾಕೇಬಲ್ ಡಿಸ್ಟೆನ್ಸ್ ಯಾರು ಆಟೋ ಅಂತ ಗೊತ್ತಿಲ್ಲ ನನಗೆ. ಹೋಗೋಣ. ನಮ್ಮಮ್ಮ ಏನೋ ಮಾತಾಡ್ತಾನಂತೆ ನೋಡ್ರಿ ಗೈಸ್. ಏನು ವ್ಲಾಗ್ ಮಾಡ್ತಾರೆ? ಬೀಚ್ಗೆ ಹೋಗಿ ವ್ಲಾಗ್ ಮಾಡ್ತೀನಿ. ನಾನು ಇನ್ನೂ ನಿದ್ದೆಗಣ್ಣಲ್ಲೇ ಇದ್ದೀನಿ ಗೈಸ್. ಮುಖನೂ ತೊಳಿಲ್ಲ, ಏನೂ ಮಾಡಿಲ್ಲ. ನಾವು ಅಪ್ಪ ಅಮ್ಮ ಬೆಳಗ್ಗೆನೇ ಬೀಚಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲೋಗಾದ್ಮೇಲೆ ನೋಡೋಣ ಏನೇನಿರುತ್ತೆ ಅಂತ. ಗೋವಾಗ ಎಲ್ಲರೂ ಬೀಚ್ಗೆ ಅಂತಾನೆ ಬರ್ತಾರೆ, ಆದರೆ ಇಲ್ಲಿ ಸಖತ್ ಬಿಸಿಲಿದೆ ಗೈಸ್. ತಣ್ಣಗಿದೆ ಅಂತ ಯಾರು ಹೇಳಕ್ಕೆ ಗೈಸ್. ಇವಾಗ ನಾವು ಬೀಚ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಎಷ್ಟೊಂದು ಟ್ರೀಗಳು ಕಾಣಿಸ್ತಾ ಇದ್ದಾವೆ, ಸ್ವಲ್ಪ ಶಾಪ್ಸ್ಗಳು ಕಾಣಿಸ್ತಾ ಇವೆ. ಹೋಗ್ತಾ ಇದ್ದೀರಿ, ನೋಡೋಣ. ಫೇಮಸ್ ಬೀಚ್ ಗೋವಾ. ಏನಾದರೂ ಹೇಳ್ತೀರಾ ಮಮ್ಮಿ? ಹಾಯ್. ಇಲ್ಲಿ ಡ್ರೆಸ್ಸಸ್ ಎಲ್ಲ ತುಂಬ ಚೀಪ್, 200 ರುಪೀಸ್, 350 ರುಪೀಸ್ ಈಚ್ ಡ್ರೆಸ್ ಅಂತೆ. ಎಲ್ಲ ಚೀಪಾಗಿರುತ್ತಂತೆ, ಚೆನ್ನಾಗಿ ಕ್ವಾಲಿಟಿನೂ ಇರುತ್ತಂತೆ. ಎಲ್ಲ ಚೆನ್ನಾಗಿರೋ ಬಟ್ಟೆ ಇರುತ್ತಂತೆ. ನೋಡೋಣ. ನಾವಪ್ಪ ನೋಡಿ ಎಷ್ಟು ದೂರ ಹೋಗ್ತಾ ಇದ್ದಾರೆ. ನಾನು ನಮ್ಮಮ್ಮ ಜೊತೆ ಬರಬೇಕು, ಇಲ್ಲಾಂದರೆ ನಮ್ಮಮ್ಮ ಕಳೆದು ಹೋಗ್ತಾರೆ. ನಮ್ಮಪ್ಪ ಎಷ್ಟು ಫಾಸ್ಟಾಗಿ ನಡೀತಾರೆ, ನಾನು ಮೀಡಿಯಮಾಗಿ ನಡೀತೀನಿ. ಸೊ ಗೈಸ್, ನಾವು ಬೀಚ್ ಹತ್ರ ಬಂದಿದ್ದೀರಿ. ಇಲ್ಲಿ 2 ವೀಲರ್ ಪಾರ್ಕಿಂಗ್ ಅಷ್ಟೇ ಇರೋದು, ಅದಕ್ಕೆ ನಾವು ಆಟೋಯಿಂದ ಬಂದಿಲ್ಲ. ನಾವು ಒಳ್ಳೆಯದಾಯಿತು ಆಟೋಯಿಂದ ಬಂದು ತಿಳ್ತಿರೋದು. ಸ್ವಲ್ಪ ಲಾಂಗ್ ವಾಕ್ ಆಯಿತು, ಆದರೂ ಪರವಾಗಿಲ್ಲ. ಇವಾಗ ಬೀಚ್ ನೋಡ್ಬೋದು ನಾವು. ನಿಮ್ಗೆ ವ್ಯೂ ತೋರಿಸಿದ್ದೀರಿ. ಇನ್ನೂ ಕ್ಲೀನಾಗಿ ಹೋಗಿಲ್ಲ, ಕಾರ್ನರಲ್ಲಿ ಕಾಣಿಸ್ತೈತೆ ಅಷ್ಟೇ. ಹೋಗ್ತಾಯಿದ್ದೀರಿ. ಸೊ ಗೈಸ್, ಬೀಚ್ ಎಲ್ಲ ಇದು ಸಮುದ್ರ. ನಾವು ಗೋವಾ ಎಂಡಲ್ಲಿ ಬಂದಿರೋದು. ಸೊ ಆ ನೀರು ಒಳಗಡೆ ಸ್ಟೆಪ್ ಮಾಡಿದ್ರೆ ನಾವು ಇಂಡಿಯಾದಿಂದ ಆಚೆ ಕಡೆ ಇರ್ತೀವಿ. 3, 2, 1. ಗಾಯ್ಸ್, ಎಷ್ಟು ಚೆನ್ನಾಗಿದೆ ಅಲ್ಲ ವ್ಯೂ.